ಇನ್ನು ಕೇಂದ್ರ ಸರ್ಕಾರಕ್ಕೆ 3 ಷರತ್ತುಗಳನ್ನು ರಾಹುಲ್ ಗಾಂಧಿ ಹಾಕಿದ್ದಾರೆ. ಮೊದಲನೆಯದು ಧರ್ಮೇಂದ್ರ ಪ್ರಧಾನ್ ಕೂಡಲೇ ರಾಜೀನಾಮೆಯನ್ನ ನೀಡಬೇಕು. ಎರಡನೇದು ವಿದ್ಯಾರ್ಥಿಗಳ ಮೇಲೆ ದಾಖಲಾದಂತಹ ಕೇಸನ್ನು ಹಿಂಪಡಿಬೇಕು. ಹಾಗೆ ಮೂರನೇದು ಪ್ರಧಾನಿ ಮೋದಿ ಅವರು ಈ ಕೂಡಲೇ ದೇಶದ ವಿದ್ಯಾರ್ಥಿಗಳ ಕ್ಷಮೆ ಯಾಚಿಸಬೇಕು. ಈ 3 ಡಿಮ್ಯಾಂಡ್ಗಳನ್ನು ಇಟ್ಟು ಕೇಂದ್ರ ಸರ್ಕಾರದ ವಿರುದ್ಧ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 5ನೇ ದಿನ ಸಂಸತ್ನ ಕಲಾಪ ಆರಂಭವಾಗಿ, ಆದರೆ ಒಂದು ವಿಷಯ ಕೂಡ ಚರ್ಚೆ ಆಗಿಲ್ಲ. ಉಭಯ ಸದನಗಳಲ್ಲೂ ಕೂಡ ಒಂದೇ ಒಂದು ವಿಷಯ ಕೂಡ ಚರ್ಚೆ ಆಗಿಲ್ಲ. ಯಾಕೆ? ಎರಡು ಕಡೆ ಕೂಡ, ಅಂದರೆ ಎರಡೂ ಸದನದಲ್ಲೂ ವಿಪಕ್ಷಗಳ ಜೋರು ಗದ್ದಲ ಗಲಾಟೆ. ಈಗ ವಿಪಕ್ಷಗಳು ಹಾಕ್ತಿರುವಂತಹ ಡಿಮ್ಯಾಂಡ್ ಏನು ಗೊತ್ತಾ? ಚರ್ಚೆ ಆಗಬೇಕು ಅಂತಂದ್ರೆ ಮೊದಲನೇದಾಗಿ 3 ಡಿಮ್ಯಾಂಡ್ಗಳು ಫುಲ್ಫಿಲ್ ಆಗಬೇಕು. ಈ ಡಿಮ್ಯಾಂಡ್ಗಳನ್ನ ಕೇಂದ್ರ ಸರ್ಕಾರ ಪೂರೈಸಬೇಕು. ಆಗ ನಾವು ಚರ್ಚೆಗೆ ಬರ್ತೀವಿ. ಚರ್ಚೆಗೆ ಸರ್ಕಾರ ಸಿದ್ಧಾಂತ ಹೇಳ್ತಾ ಇದೆ, ಆದರೆ ನಮ್ಮ 3 ಡಿಮ್ಯಾಂಡ್ ಏನಿದೆ ಅದು ನಮ್ಮ ಡಿಮ್ಯಾಂಡ್ ಅಲ್ಲ, ವಿದ್ಯಾರ್ಥಿಗಳ ಡಿಮ್ಯಾಂಡ್ ಅಂತ ರಾಹುಲ್ ಗಾಂಧಿ ಹೇಳ್ತಿದ್ದಾರೆ. ಮೊದಲನೇದು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಎರಡನೇದು ಏನೇನು ಕೇಸ್ಗಳು ದಾಖಲಾಗಿದ್ದಾವೋ ವಿದ್ಯಾರ್ಥಿಗಳ ಮೇಲೆ ಒಂದು ಪ್ರತಿಭಟನೆಯ ಸಂದರ್ಭದಲ್ಲಿ ಅದನ್ನು ಹಿಂಪಡಿಬೇಕು. ಆ್ಯಂಡ್ ಮೂರನೇದು ದೇಶದ ವಿದ್ಯಾರ್ಥಿಗಳಲ್ಲಿ ಪ್ರಧಾನಿ ಮೋದಿ ಕ್ಷಮೆ ಯಾಚಿಸಬೇಕು ಅಂತ. ಈ 3 ಆದ ನಂತರನೇ ನಾವು ಸದನದಲ್ಲಿ ಚರ್ಚೆ ಮಾಡೋದಕ್ಕೆ ಸಿದ್ಧರಿದ್ದೇವೆ. ಇದು ವಿಪಕ್ಷಗಳ ಒಂದು ಡಿಮ್ಯಾಂಡ್. ಒಂದು ಕಡೆ ವಿಪಕ್ಷಗಳ ಡಿಮ್ಯಾಂಡ್, ಇನ್ನೊಂದು ಕಡೆ ಸೋನಂ ವಾಂಗ್ಚುಕ್ ಅವರ ಒಂದು ಡಿಮ್ಯಾಂಡ್, ಅದರ ಜೊತೆಗೆ ಸಪರೇಟ್ ಆಗಿ ಕಾಕ್ರೋಚ್ ಜನತಾ ಪಾರ್ಟಿಯ ಡಿಮ್ಯಾಂಡ್. ಈ 3 ಯೂನಿಟ್ಗಳಿಂದ ಬಂದಿರುವಂತಹ ಡಿಮ್ಯಾಂಡ್ಗಳಲ್ಲಿ ಕೇಂದ್ರ ಸರ್ಕಾರ ಯಾವುದನ್ನ ಹೆಚ್ಚಾಗಿ ಈಡೇರಿಸುತ್ತೆ? ಫಸ್ಟ್ ಆಫ್ ಆಲ್ ಈಡೇರಿಸುತ್ತಾ ಇಲ್ವಾ ಇನ್ನೂ ಕೂಡ ಗೊತ್ತಿಲ್ಲ. ಆದರೆ ಎಲ್ಲಿವರೆಗೂ ಕೇಂದ್ರ ಸರ್ಕಾರ ಡಿಮ್ಯಾಂಡ್ಗಳನ್ನು ಪೂರೈಸೋದಕ್ಕೆ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದೆಯೋ ಅಥವಾ ಅನುಸರಿಸುತ್ತೋ, ಆಗ ಈ ಒಂದು ಪ್ರತಿಭಟನೆ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ನಮ್ಮ ರಾಜ್ಯಕ್ಕೂ ಈ ಪ್ರತಿಭಟನೆಯ ಕಾವು ವ್ಯಾಪಿಸಿದೆ ಹಾಗೂ ದೇಶದ ಉದ್ದಗಲಕ್ಕೂ ಇದು ಚಾಚಿಕೊಳ್ತಾ ಹೋಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್, ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಇವರೆಲ್ಲರೂ ಕೂಡ ಕೇಂದ್ರ ಸರ್ಕಾರವನ್ನು ಹಿಗ್ಗಾಮುಗ್ಗಾ ಜಾಡಿಸಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಆದಂಥ ಹಲ್ಲೆಯನ್ನ ಖಂಡಿಸಿ ವಿಪಕ್ಷಗಳು ಕೂಡ ಪ್ರತಿಭಟನೆಯನ್ನ ಮಾಡಿದ್ವು. ಪ್ರಧಾನಿ ಮೋದಿ ಅವರ ನಿವಾಸದ ಎದುರು ಅಲ್ಲೂ ಹೈ ಡ್ರಾಮಾ ಉಂಟಾಗಿತ್ತು. ಸಂಸತ್ನ ಕಲಾಪ ಬರೀ ಆರಂಭ ಆಗುತ್ತೆ ಅಷ್ಟೇ, ಒಂದು ವಿಷಯ ಕೂಡ ಚರ್ಚೆ ಆಗಲ್ಲ. ಅಲ್ಲೂ ಜೋರು ಗದ್ದಲ ಗಲಾಟೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.